ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮೇ 10, 2024 ಅಂದರೆ ಇವತ್ತೇ ಅಕ್ಷಯ ತೃತೀಯ ಹಬ್ಬ. ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯ ಹಬ್ಬಕ್ಕೆ ವಿಶೇಷವಾದ ಸ್ಥಾನ ಕೊಡಲಾಗಿದೆ. ಈ ದಿನ ಮಾಡುವಂಥ ಯಾವ ಪುಣ್ಯವಾದರೂ 100 ಪಟ್ಟು ಹೆಚ್ಚಿನ ಫಲ ಕೊಡುತ್ತದೆ. ಈ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾದ ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳುವ ಮೂಲಕ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಬಹುದು. ವರ್ಷವಿಡೀ ಯಾವುದೇ ಆರ್ಥಿಕ ಸಮಸ್ಯೆ ನಮ್ಮನ್ನು ಕಾಡದಂತಿರುತ್ತದೆ. ಜೀವನದಲ್ಲಿ ಧನಾಭಿವೃದ್ಧಿ ಆಗುತ್ತಲೇ ಇರುತ್ತದೆ. ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ದಿನ ನಾವು ಮಾಡಿಕೊಳ್ಳಬೇಕಾದ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಈಗ ನಾನು ಹೇಳುವಂಥ ಈ ಚಿಕ್ಕ ಪರಿಹಾರಗಳನ್ನು ಮಾಡಿಕೊಂಡರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಅನ್ನ ಹಾಗೂ ಹಣಕ್ಕೆ ಕೊರತೆ ಬರುವುದಿಲ್ಲ. ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಅಭಿವೃದ್ಧಿಯಾಗುತ್ತದೆ. ವೈಶಾಖ ಮಾಸದಲ್ಲಿ ಬರುವ ತೃತೀಯ ತಿಥಿಯನ್ನೇ ನಾವು ಅಕ್ಷಯ ತೃತೀಯ ಎಂದು ಆಚರಿಸುತ್ತೇವೆ. ಅಕ್ಷಯ ತೃತೀಯ ಹಬ್ಬದಂದು ಈ ಮರವನ್ನು ಮುಟ್ಟಿದರೆ ನಿಮ್ಮ ಮನಸ್ಸಿನ ಕೋರಿಕೆ ಬಲು ಬೇಗನೆ ಈಡೇರುತ್ತದೆ. ಅನೇಕ ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿರುವ ಸಮಸ್ಯೆಗೆ ಶೀಘ್ರದಲ್ಲೇ ಒಂದು ಪರಿಹಾರ ಸಿಗುತ್ತದೆ. ಬೇಗನೆ ಒಳ್ಳೆಯ ಕೆಲಸ ಸಿಗುತ್ತದೆ. ಮದುವೆ ಸಂಬಂಧ ಕೂಡಿಬರುತ್ತದೆ. ಧನಾಭಿವೃದ್ಧಿ ಆಗುತ್ತದೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಜಯ ಸಿಗುತ್ತದೆ. ಹಾಗಾದರೆ ಆ ಮರ ಯಾವುದೆಂದು ಈಗ ನೋಡೋಣ. 1. ಬಿಲ್ವ ಮರ. ಈ ಮರದ ಪ್ರತಿ ಎಲೆಯಲ್ಲೂ ಲಕ್ಷ್ಮೀ ದೇವಿ ಇರುತ್ತಾಳೆ. ಹಾಗೆ ಈ ಮರದಲ್ಲಿ ಪಾರ್ವತಿ ಪರಮೇಶ್ವರರು ವಾಸವಿರುತ್ತಾರೆ. ಈ ಮರದ ಬುಡದಲ್ಲಿ ಬ್ರಹ್ಮದೇವರು ನಿವಾಸವಿರುತ್ತಾರೆ. ನೀವು ಒಂದು ಚೊಂಬಿನ ತುಂಬ ನೀರು ತುಂಬಿಕೊಂಡು 2 ರಿಂದ 3 ಹನಿ ಗಂಗಾಜಲ ಹಾಕಿ, ಒಂದು ವೇಳೆ ನಿಮ್ಮ ಹತ್ತಿರ ಗಂಗಾಜಲ ಇಲ್ಲ ಅಂದರೆ ಆ ಚೊಂಬಿನ ನೀರನ್ನು ಕಣ್ಣಿಗೊತ್ತಿಕೊಂಡು ಭಕ್ತಿಯಿಂದ ಗಂಗಾದೇವಿ ಆವಾಹಯಾಮಿ ಎಂದು 3 ಸಾರಿ ಹೇಳಿದರೆ ಆ ನೀರು ಗಂಗಾಜಲದಷ್ಟೇ ಪವಿತ್ರವಾಗುತ್ತದೆ. ಆ ನೀರನ್ನು ನಿಮ್ಮ ಮನೆ ಹತ್ತಿರ ಇರುವಂತ ಬಿಲ್ವ ಮರಕ್ಕೆ ಹಾಕಿ ಮರ ಮುಟ್ಟಿ ನಿಮ್ಮ ಸಮಸ್ಯೆ ಹೇಳಿಕೊಂಡು ಅದು ಬೇಗ ಬಗೆಹರಿಯಬೇಕು ಎಂದು ಬೇಡಿಕೊಂಡು ಮನೆಗೆ ಬಂದರೆ, ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅಥವಾ ನಿಮಗೇ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಅದು ಬೇಗನೆ ವಾಸಿಯಾಗುತ್ತೆ. ನಿಮಗೆ ಪರಮೇಶ್ವರನ ಆಶೀರ್ವಾದ ಯಾವಾಗಲೂ ಇರುತ್ತೆ. 2. ಅರಳಿ ಮರ. ಈ ಮರವನ್ನು ಎಲ್ಲ ಮರಗಳಿಗೂ ರಾಜ ಅಂತಾರೆ. ಈ ಮರದಲ್ಲಿ ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣು ಸ್ಥಿರ ನಿವಾಸ ಹೂಡಿರುತ್ತಾರೆ. ಈ ಮರದ ಹತ್ತಿರ ಹನುಮಂತ ಕೂಡ ಇರುತ್ತಾನೆ. ಅಕ್ಷಯ ತೃತೀಯದಂದು ನಿಮ್ಮ ಮನೆ ಹತ್ತಿರ ಇರುವಂತ ಅರಳಿ ಮರದ ಮುಂದೆ ಒಂದು ತುಪ್ಪದ ದೀಪ ಹಚ್ಚಿ 3 ಬಾರಿ ಮರ ಮುಟ್ಟಿ ಪ್ರದಕ್ಷಿಣೆ ಹಾಕಿ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಜಪಿಸಬೇಕು. ಈ ರೀತಿ ಮಾಡಿದರೆ ನಿಮಗೆ ರಾಹು ಕೇತು ಬೆಂಬಲ ಇರುತ್ತದೆ. ಅವರಿಂದ ಯಾವ ಕೆಟ್ಟ ಪ್ರಭಾವ ಕೂಡ ನಿಮ್ಮ ಮೇಲೆ ಆಗುವುದಿಲ್ಲ. 3. ಬೇವಿನ ಮರ. ಈ ಮರವನ್ನು ನೀವು ಮುಟ್ಟಿದರೆ ನಿಮ್ಮ ಮನೆ ಯಾವಾಗಲೂ ಸುರಕ್ಷಿತವಾಗಿರುತ್ತದೆ. ನಿಮಗೆ 1,00,000 ಜನ ಶತ್ರುಗಳಿದ್ದರೂ ನಿಮ್ಮನ್ನವರು ಏನೂ ಕೂಡ ಮಾಡಲು ಆಗುವುದಿಲ್ಲ. ನಿಮ್ಮ ಮೇಲೆ ಯಾರಾದರೂ ತಂತ್ರ ಮಂತ್ರ ಮಾಡಿದ್ದರು, ನಿಮಗೆ ನರದೃಷ್ಟಿ ಆಗಿದ್ದರೂ ನಿಮ್ಮ ಮೇಲೆ ಅದು ಕೆಲಸ ಮಾಡುವುದಿಲ್ಲ. ನೀವು ಬೇವಿನ ಮರ ಮುಟ್ಟಿ ಬಂದ ಮೇಲೆ ಮನೆಯಲ್ಲಿ ತಪ್ಪದೆ ದೀಪಾರಾಧನೆ ಮಾಡಬೇಕು. ಎಂದಿನಂತೆ ಪೂಜೆ ಮಾಡಿಕೊಳ್ಳಬೇಕು. 4. ಅಶೋಕ ಮರ. ಈ ಮರದ ಹತ್ತಿರ ಹೋಗುವುದಾದರೆ 1 ಚೊಂಬು ಹಾಲು ತೆಗೆದುಕೊಂಡು ಹೋಗಬೇಕು. ಉಳಿದ 3 ಮರಗಳ ಹತ್ತಿರ ಹೋಗುವಾಗ ಬರೀ ನೀರು ತೆಗೆದುಕೊಂಡು ಹೋದರೆ ಸಾಕಾಗುತ್ತೆ. ಆದರೆ ಅಶೋಕ ಮರಕ್ಕೆ ಮಾತ್ರ ನೀರಿನ ಬದಲು 1 ಚೊಂಬು ಅರಿಶಿಣ ಬೆರೆಸಿದಂತ ಹಾಲನ್ನು ಹಾಕಬೇಕು. ಈ ಮರದಲ್ಲಿ ಇಡೀ ವಿಶ್ವದಲ್ಲಿರುವಂತ ಶಕ್ತಿ ಅಡಗಿರುತ್ತದೆ. ಅಮಾವಾಸ್ಯೆ, ಹುಣ್ಣಿಮೆ
ಹಾಗೂ ಇತರೆ ಪರ್ವದಿನಗಳಲ್ಲಿ ಈ ಇಡೀ ವಿಶ್ವದಲ್ಲಿರುವ ಶಕ್ತಿ ಒಂದು ಅಶೋಕ ಮರದಲ್ಲಿ ಅಡಗಿರುತ್ತದೆ. ಈಗ ನಾನು ಹೇಳಿದಂತ ಈ 4 ಮರಗಳಲ್ಲಿ ನಿಮ್ಮ ಮನೆ ಹತ್ತಿರ ಇರುವಂತ ಯಾವುದೋ ಒಂದು ಮರದ ಹತ್ತಿರ ಹೋಗಿ ಆ ಮರವನ್ನು 2 ಕೈಗಳಿಂದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನನಗಿರುವ ಎಲ್ಲ ದರಿದ್ರ ದೌರ್ಭಾಗ್ಯ ಹೋಗಿ ಸೌಭಾಗ್ಯ ಬರಬೇಕು, ನನ್ನ ಕಷ್ಟಗಳೆಲ್ಲ ಹೋಗಬೇಕು ಎಂದು ಹೇಳಿ ನಿಮ್ಮ ಕಷ್ಟಗಳು ಕೋರಿಕೆಗಳು ಎಲ್ಲ ಹೇಳಿಕೊಂಡು ಬರಬೇಕು. ಈ ರೀತಿ ಮಾಡುವುದರಿಂದ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಅದು ಬೇಗನೆ ಹೊರಟು ಹೋಗುತ್ತದೆ. ನೀವು ಸುಖವಾಗಿ ಸಂತೋಷವಾಗಿ ಐಶ್ವರ್ಯದಿಂದ ಬದುಕಬಹುದು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.